ಯಮ ಯಮ ಸಾರ್ ಆತನ ಮಾಲನ ಇಲ್ಲ ಕಣ ಪಾಪ, ಇನ್ನೂ ಒಂದ್ರ ಓಟು ಬೇಯ್ಬೇಕಿನ್ನ ನಾನು. ಯಮ ನೀನ್ ಸರಿಯಾಗಿ ನೋಡಕ್ ಬಂದೈತಾ ಇಲ್ವೋ ಇನ್ನೊಂದ್ಸತಿ ನೋಡು, ಬೆಂದಿರ್ತೈತೆ. ಇಂತ ತಕ ಬೇಯ್ಬೇಕೆ? ಬೆಂದಿರ್ಬೇಕು. ವಾಸನೆ ನೋಡಿ ಹಂಗೆ ಹಂಗೆ ಘಮ 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 ಅಂತ ಬರ್ತೈತೆ, ಮೂಗು ಅಳಿತ ಹಂಗೆ ಹೋಗ್ಬಿಡ್ತೈತೆ. ಅದಕ್ಕೆ ನಾನು ಹೇಳಿದ್ದು, ವಾಸನೆ ಬರ್ತೈತಲ್ಲ ಗಮ್ಗೊಳಂಗೆ ಬೆಂದಿರ್ತೈತೆ ನೋಡಿ ಇನ್ನೊಂದ್ಸತಿನ. ಇಲ್ಲ ಅಂತಂದ್ರೆ ಎರಡು ಪೀಸ ತಟ್ಟಕ್ಕಾಗಿ ಕೊಡಿಲಿ, ಬೆಂದೈತೆ ಇಲ್ವೋ ಅಂತಾನ ತಿಂದು ನೋಡಿ ಹೇಳ್ತೀನಿ. ಎಲ್ಲ ನಸ್ಕುನಿ ಕಾಯಿ ನನ್ನ ಮಗನೇ, ಎಷ್ಟೊತ್ತು ಬೇಯಬೇಕು, ಎಷ್ಟೊತ್ತು ಸಾರನ್ನ ಕುದಿಸ್ಬೇಕು ಅಂತಾನ ನಾನು ನಿನ್ನಿಂದ ಹೇಳಿಸ್ಕೊಬೇಕೆ ಏನ? ಬಾಡ್ನ ಹೆಸರು ಮಾಡಂಗಿಲ್ಲ, ಒಲೆ ಮುಂದೆ ಬಿಟ್ಟು ಹೊರಗಾಗಲ್ವಲ್ಲ. ಹೋಗ ಆಸೆಕಿ, ನಾನೆಲ್ಲನ ಈ ಕುದ್ದಾದ್ಮೇಲೆ ಬೆಂದಾದ್ಮೇಲೆ ಕರಿತೀನಿ, ತಟ್ಟೆ ಕಿಚ್ಚನ್ ಕೊಡ್ತೀನಿ ಉಂಬಿ ಅಂತೆ. ಹೋಗು ನಡಿ ಆಸೆಕಿ, ಅಡ್ಗೆ ಮನೆ ಕೂಕೊಂಡಿದ್ದಾನೆ ಇಲ್ಲಿ. ಆಚೆಗೆ ಆಚೆಗೆ ನನಗೆ ಸುಳೆ ಆಗ್ತೈತೆ. ಈಗ ಬೇರೆ ಮಾಡಿ ಮುಚ್ಕೊಂಡಿರ್ತೈತ, ಅದಕ್ಕೂ ಬುಲ್ ಸುಳೆ ಆಗ್ತೈತಮ್ಮ. ಗಾಳೆಲ್ಲ ಜೋರಾಗಿ ಬೀಸ್ತೈತೆ. ಅದಕ್ಕೇನ ಇಲ್ಲಿ ಒಲೆ ಮುಂದೆ ಬೆಂಕಿ ಇದ್ದಲ್ಲ ಅಡಿಗೆ ಮಾಡಕ್ಕೆ, ಹಂಗೇನ ಬೆಚ್ಚಗಾಕೈತಿ. ಅದಕ್ಕೆ ನಾನು ಇಲ್ಲೇ ಹೋಗಂತೀನಿ. ಪಂಡ್ರಪಟ್ಟು ಏನ್ ನಾನು ಈಗ್ಲಿಂದ ನೋಡ್ತೀನಿ ನಿನ್ನ ಏನ? ಹೋಗ ಅಡ್ಗೆ ಮನೆಗೆ ಒಳ್ಳೆ ಹೆಂಗುಸ್ಕೋಕೊಂಡ್ ಕೂಕೊಂಡಿದ್ದಾನೆ ಇಲ್ಲಿ ಒಲೆ ಮುಂದಕ್ಕೆ ಬಂದು ಅಡ್ಗೆ ಮಾಡ್ತಾನೇನೋ ಅಮ್ಮಂಗೆ. ಹೋಗ ಎದ್ ನಡಿ ಆಸೆಗೆ. ಎಲ್ಲಿ ಬೀಸ್ತೈತೆ, ಗಾಳಿನೂ ಬೀಸ್ತಿಲ್ಲ ಮಾಡೂ ಇಲ್ಲ, ಬಿಸಿಲು ಉರಿತೈತೆ ರವ 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 ಅಮ್ಮಂಗೆ. ಹೋಗ ಆಸೆಗೆ. ಸೊಳೆ ಆಗ್ತೈತೆ ಸೊಳೆ. ಆಯ್ಸಕ್ ಹೋದ್ರೆ ನಿಜವಾಗ್ಲೂ ಸೊಳೆ ಆದಂಗ ಆಕೈತ್ ಕಣಮ್ಮ. ಆ ಸೊಳೆ ಕೂಕೊಂಡ್ರೆ ಯಾಕನ ಬಿಸಿ ಬಿಸಿ ತಿಂಬನ ಅನ್ನಿಸ್ತೈತಿ. ಅದಕ್ಕೆ ಒಂದ್ ತೆಟ್ಟಕ್ಕೆ ಈ ಮೊಟ್ಟೆ ಎಲ್ಲ ಬೆಂದಿರ್ತೈತಲ್ಲ ಅದನ್ನ ಹಾಕೊಂಡ್ಕೊಳಮ್ಮ. ಆಸೆಕ್ ಹೋಗಿ ತಿನ್ಕೊಂಡ್ ಕೂಗಂತೀನಿ. ಪಾಪ ಮುಂಜ ಒಂದ್ಸತಿ ಚಂದ ಎರಡ್ ಸತಿ ಚಂದ, ಆಗಾಗ್ಲೇ ನಿಂದು ಇದೇ ಮಾಡಿದ್ರೆ ನೋಡಿಲಿ ಈ ಒಲೆ ಒಳಗಿರೋ ಕೊಳ್ಳಿ ತಗೊಂಡ್ ಮೂಗಿಕ್ಕಿ ಬಿಡ್ತೀನಿ ಅಷ್ಟೇನ. ಎದ್ದವ ಆಸೆಕಿ. ಮೊಟ್ಟೆ ಹಾಕೊಂಡ್ ಕೊಡಮ್ಮ, ಬೆಂದಿರ್ತೈತಿ ಇಷ್ಟೊತ್ತಿಗೆ. ಇಲ್ಲ ಅಂತಂದ್ರೆ ಈರಿನ ಸುಟ್ಕೊಂಡ್ ಕೊಡಮ್ಮ. ಈರಿನ ಸುಟ್ಟ ಇಲ್ಲ ಹುರ್ದನ ಉಪ್ಪು ಖಾರ ಹಾಕೊಂಡ್ ಕೊಡ್ಸಲ್ಲ, ಅಜ್ಜಿ ಮಾಡ್ಕೊಡೋದು. ಅಜ್ಜಿ ಹಾಕೋ ಒಳಕ್ಕೆ ಬಂದಿಲ್ಲ ಅಂತ ಬೈತಿ. ನೀನ್ ನೋಡ್ರಿ ಮಾಡ್ಕೊಂಡ್ ಕೊಡು ಅಂತಂದ್ರೆ ಬೈತ. ನನಗ್ ಬೇಕು ಇವಾಗ ಮೊಟ್ಟೆ ಈರಿ ಅದನ್ನ ನನಗೆ ಹಾಕೊಂಡ್ ಕೊಡು, ನನ್ ತಿಮ್ಮಂಗ ಐತಿ, ನಂಗೆ ಹೊಟ್ಟೆ ಹಸ್ತೈತೆ ಹಾಕೊಂಡ್ ಕೊಡಮ್ಮ. ಹೊಟ್ಟಸ್ತೈತೆ ಅಂತ ಹೊಟ್ಟೆ ದಿನಾನ 9 ಗಂಟೆ ಆದ್ರೂ ತಟ್ಟೆ ಕಿಕ್ಕೆಂಬಂದು ಅಗ್ಲ ಕಿಕ್ಕೆಂಬಂದು ಮುಂದ್ ಕಿಕ್ಕಿರೋನು ನಂಗೆ ಹೊಟ್ಟಸ್ತಿಲ್ಲ ಅಂತಾನೆ. ಈಗಾಲೇನ 6-6:30 ಹಂಗಾಲೇನೆ ಇವ್ಗೆ ಹೊಟ್ಟಸ್ತು ಬಿಟ್ಟೈತಿ ಅಂತೆ. ಕೋಳಿ ಬಾಡಿನ ಹೆಸರು ಮಾಡಂಗಿಲ್ಲ, ಹೆಂಗಾಕೈತೆ ಇವ್ಗೆ. ಮತ್ತೆ ಹಾಕ್ಯಂಗ್ ಕೊಡು, ನಾನು ಹಂಗೇನ ಬಾಡಿನ ಹೆಸರು ಮಾಡಿದಾಗ ಘಮ 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 ಅಂತ ಮೂಗ್ನ ಕೊಡಿತೈತಲ್ಲ, ಹೊಟ್ಟಸ್ತಂಗ ಆಗ್ತೈತ್ ಕಣಮ್ಮ. ಹಾಕ್ಯಂಗ್ ಕೊಡಮ್ಮ. ಸರಿ, ಇನ್ನೊಂದ್ ಚೂರು ಕುದ್ದೈತೆ, ಇನ್ನೊಂದ್ ಎಳೆನ ಕುದ್ರೆ ಸಾರ ಆಗೋಕೈತೆ. ಅವಾಗ ಇಕ್ಕಂಗ್ ಕೊಡ್ತೀನಿ ಸುಮ್ಕಿರಪ್ಪ. ಇನ್ನೊಂದ್ 5 ನಿಮಿಷ ತಡ್ಕ ಹಾಕ್ಯಂಗ್ ಕೊಟ್ಬಿಡ್ತೀನಿ. ಫಸ್ಟ್ನ ಪಂಕ್ತಿ ನೀನೆ ಕೂಗಮ್ಮಿ ಅಂತೆ, ನಿಂದೆ ಫಸ್ಟ್ ಎಡೆ ಇಕ್ತೀನಿ, ಸುಮ್ಮ ಕೂಗ ಅಂತದ ಕಣ. ಆಮೇಕಿಂದ ಬೇಕಾದ್ರೆ ಸಾರ ಇಕ್ಕಂಗ್ ಕೊಡಿವೆ ಅಂತೆ. ಈರಿನ ಸುಟ್ಟು ಉಪ್ಪು ಖಾರ ಹಾಕ್ಯಂಗ್ ಕೊಡಮ್ಮ, ತಿಂತೀನಿ ಅಂತದ ಕಣ. ನೋಡ ಇವನ್ನ ಹೇಳಣ ಅದೇನೋ ಹೇಳ್ತಾರ ನೋಡಕ ಹಂಗೆ. ಮುಂಜ ಆಮೇಗಿಂದ ನಾ ಉಣ್ಣುವಾಗ್ಲೇನ ಈರಿನ ಸುಟ್ಟು ಕಟ್ತೀನಿ, ಸೈಡ್ನ ಕಿಚ್ಚನ್ ತಿಂಬಿವೆ ಅಂತಿ. ಈಗ್ಲೇ ಮೊದ್ಲೇನ ಈರಿ ತಿಂದ್ರೆ ಆಮೇಲೆ ಉಂಬಕ್ ಸೇರಲ್ಲ. ನೀನ್ ನಿನಗೆ ಸಲಾಟ್ ಹಾಕೈತಿ ನಿನಗೆ. ತೆಗೆದು ಕುಟ್ಟಿದ್ಲಿಂದ ಮುಷ್ಟ್ ನರ್ಗಾಯಿ ಬಿಡ್ಬೇಕು. ಆಮಣೆ ಸುಶೀಲಮ್ಮ, ಅದ್ ಯಾಕೆ ಆ ಹುಡ್ಗನ್ ಮೇಲೆ ಹಂಗರಿ ಇಟ್ಟ? ಏನಮ್ಮಯ್ಯ, ಏ ಪಾಪ ಏನೋ ಮಾಡಿದೆ ಅಂತದ? ನೋಡಗಿ ಅಮ್ಮನ್ನ ಕೋಳಿ ಮೊಟ್ಟೆನೂ ಹೊಟ್ಟೆ ಒಳಗ್ ಸಣ್ಣ ಸಣ್ಣ ಮೊಟ್ಟೆ ಇರ್ತಾವಲ್ಲ ಅವನ್ನ ಈರಿನ ಸುಟ್ಕೊಂಡ್ ಕೊಡು, ಉಪ್ಪು ಖಾರ ಹಾಕಿ ಸಾರಾಗತಕ ತಿಂತೀನಿ ಅಂತಂದ್ರೆ ಅವ ಅಮ್ಮ ಸಾರು ಆದ್ಮೇಲೆ ಮುದ್ದೆ ಉಂಟಲ್ಲ ಅವಾಗ್ಲೇನೆ ಎಲ್ಲ ತಿಂಡಿ ಅಂತ ಕೂಕ ಅಂತ ಹೇಳ್ತೈತ್ ನೋಡಗಿ. ಅಲ್ ಕಣೆ ಅಮ್ಮಣ್ಣಿ, ನೀನ್ ಯಾತದ್ ಕೇಳ್ಬಾರ್ದು ಕೇಳಿನಿ. ಮನೆಗೆ ಹಂಗನ ಕೋಳಿ ಸಾರ್ ಬಾಡಿನ ಹೆಸರು ಮಾಡಿರೋದೆ ಉಂಟೆ ಅಂತೆ, ಅವನ್ಗೆ ಈರಿನ ಸುಟ್ಕೊಡಕ್ಕಾಗಲ್ವೇನೆ ಅಮ್ಮಯ್ಯ ನಿನಗೆ? ಅಲ್ ಕಣತೆ, ನೀನು ಮುಂಜಾರ್ದಂಗೆ ಆಡ್ದೆ ಕಣತೆ. ಅಲ್ಲ, ಈಗ ಹಾಲನ್ನ ಮುದ್ದೆ ಕಟ್ಟಿಕ್ಕಿದೀನಿ, ಮುದ್ದೆ ಅನ್ನ ಎಲ್ಲ ಆಗೋಯ್ತಿ, ಸಾರುನು ಇನ್ನೊಂದು ಕುದಿ ಬೇಯ್ಬೇಕು, ಅದಕ್ಕೇನ ಕೆಂಡದ್ಮೇಲೆ ಹಂಗೆ ಬಿಟ್ಟಿದೀನಿ. ಈಗ ಮತ್ತೆ ಈರಿ ಅಂತ ತಿಂದ್ರೆ ಆಮೇಕಿಂದ ಉಂತಾನೆ ಇವನು. ಓ ಹೌದಲ್ವೇ,
ಪಾಪ ಮಂಜಣ್ಣ, ನೀನು ಉಂಬಕ್ಕಿಂತ ಮುಂಚೆಲೆನ ಮೊಟ್ಟೆ ಈರಿ ಅಂತ ಎಲ್ಲ ತಿಂದ್ರೆ ಆಮೇಕಿಂದ ಉಂಬಕ್ ಸೇರಲ್ ಕಣಪ್ಪ. ಬಾಯೆಲ್ಲನ ಒಂಥರ ವಾಲ್ಸಾದಂಗ ಆಕೈತಿ, ತಿಂಬಕ್ ಸೇರಲ್ಲ ಆಮೇಕಿಂದನ. ಈಗ ಏನ ಮುದ್ದೆ ಅನ್ನ ಎಲ್ಲ ಆಗೈತಲ್ಲ, ಇನ್ನೊಂದ್ರ ಓಟು ಈ ಸಾರು ಒಂದ್ರ ಓಟ ಚೆನ್ನಾಗಿ ಬೇಯ ತಕನ ಪೀಸ್ ಎಲ್ಲ ಬೇಯ್ಬೇಕಲ್ಲ. ಅರ್ಧ ಬರ್ಧ ಬೇಯಿಸಿದ್ರೆ ಈ ರಬ್ಬರ್ ಆದಂಗ ಆಗ್ತವಿ ಪೀಸ್ ಎಲ್ಲ, ತಿಂಬಕ್ ಸೇರಲ್ಲ, ಚೆನ್ನಾಗಿರಲ್ಲ ಅರ್ಧ ಬರ್ಧ ಬೇಂದ್ರಿ. ಒಂದ್ರ ಓಟ್ ಚೆನ್ನಾಗಿ ಬೇಯ್ಕಂಬ್ಲಿ, ಉಪ್ಪು ಖಾರ ಎಲ್ಲ ಪೀಸ್ ಗೊತ್ಲಿ, ಮುದ್ದೆ ಉಂಬಕ್ಕಿಕ್ಕಿ ಕೂಗಂತಿಯಲ್ಲ, ಅವಾಗ್ಲೇನೇನ ಮೊಟ್ಟೆ ಈರಿ ಎಲ್ಲ ತಿಂಬಿ ಅಂತ ಹೇಳು. ಈ ಪುಟ್ಟಂಗಮ್ಮ ನನ್ನ ಕಡೆಗೆ ಮಾತಾಡ್ತೈತಿ ಅಂತಂದ್ರೆ ಈ ಹೊಜ್ಜಿನ ಅವ ಅಮ್ಮನ ಕಡೆಗೆ ಮಾತಾಡ್ತೈತಿ. ಇನ್ನೇನ್ ಬಂದೈತೆ, ಬಲ ಮೇಲಿಂದ ಇಳಿಸ್ತೀನಿ ಹೋಗು. ಕೈ ಕಾಲ್ ಮಕ ತಕೊಂಬ, ಸತ್ತಿಗೆ ತೆಟ್ಟಕ್ಕೆಲ್ಲನ ಮುದ್ದೆ ಸಾರು ಪೀಸು ಈರಿ ಮೊಟ್ಟೆ ಎಲ್ಲ ಇಚ್ಛೆ ಕೊಡ್ತೀನಿ, ಹೋಗು ತಕೊಂಬ. ಹಂಗಾರೆ ಈಗ್ಲೇ ಹುಡುಗಿದ್ದಲ್ಲ ಕೈ ಕಾಲು ಮಕ್ಕ ಎಲ್ಲ ತಗೊಂಬತ್ತೀನಿ. ಅಷ್ಟೊತ್ತಿಗೆ ನೀನು ಒಂದ್ ತಟ್ಟಕ್ಕೆ ಮುದ್ದೆ ಸಾರು ಪೀಸು ಇಕ್ಕು, ಇನ್ನೊಂದ್ ಪ್ಲೇಟ್ನಕ್ಕೆ ಮೊಟ್ಟೆ ಈರಿ ಸುಟ್ಟಿರೋದು ನಮಗಿಂದನ ಪ್ರೇ ಮಾಡಿದ್ದಲ್ಲ ಅದು ಎಲ್ಲ ಒಂದ್ ಕಡೆಗೆ ಇಕ್ಕು, ಸರಿನಾ? ನಮ್ ಗೊತ್ತೀನಿ ಎಲ್ಲಂತೂ ಒಂದೇ ತಟ್ಟಕ್ಕೆ ಇಕ್ಬಿಡಕಣಮ್ಮ, ಜಾಗ ಸಾಕಾಗಲ್ಲ. ಅಷ್ಟು ದೊಡ್ಡ ತಟ್ಟೆ ನಮ್ಮ ಮನೆಗೆ, ಅದಕ್ಕೆ ಮುದ್ದೆ ಸಾರು ಪೀಸುನು ಒಂದ್ ತಟ್ಟಕ್ಕೆ ಇಕ್ಕು, ಪ್ರೇ ಅವಕ್ಕಿದ ಮೊಟ್ಟೆ ಅವಕ್ಕಿದ ಈರಿ ಎಲ್ಲಾನು ಒಂದ್ ಸಣ್ಣ ಪ್ಲೇಟ್ನಾಗ ಹಾಕು ಸಾಕು. ನಾನೇನ್ ಜಾಸ್ತಿ ತಿನ್ಬಲ್ಲ, ಒಂದ್ ಎರಡೆರಡು ಪೀಸೆ ಹಾಕು ಸಾಕು. ಸರಿನಾ? ನಮಗಿಂದ ಪ್ಲೇಟ್ ಸಿಕ್ಲಿಲ್ಲ ಕಣವಾಗ, ಯಾರು ಹುಡುಕ್ತಾರ ಅಂತಾನೆ ಒಂದೇ ಪ್ಲೇಟಿಗೆ ಅಲ್ಲ ಒಂದೇ ತಟ್ಟೆಗೆ ಹಾಕ್ಬೇಡ, ಸರಿನಾ? ನನ್ನ ಮಗ ತೊಳ್ಕೊಂಡ್ ಬರ್ತೀನಿ ಜಾಲ್ದು, ನೀನ್ ಬ್ಯಾರ್ದಾರನೇ ಇಕ್ಬೇಕು. ಅಜ್ಜಿ ನೀನು ಇದ್ದ ನಮಗಿಂದ ಅಮ್ಮ ಇಲ್ಲ ಅಂತ ಅಂತೈತೆ, ನೀನು ಪ್ಲೇಟ್ ಸಿಕ್ಲಿಲ್ಲ ಅಂತಂದ್ರೆ ಹುಡುಕಿ ಅದ್ ಹಾಕಿ ನಾನು ಹುಡುಗಿ ಮಗ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಮತ್ತೆ ಬೇರೆ ರಸೀತ್ ಐತಿ. ಮತ್ತೆ ನೋಡತ್ತೆ ಈ ಹುಡುಗನ್ನ, ಬಾಡ್ನ ಹೆಸರು ಕೋಳಿ ಬಾಡು ಮೊಟ್ಟೆ ಈರಿ ಅಂತ ಅಂದ್ರೆ ಟಿಕಾ ಕುಯಿಸ್ಕೊಂತಾನ ಹಂಗೇನ. ಅದು ಎಷ್ಟು ಇಷ್ಟವೋ ಏನೋ, ದಿನಾನ 9 ಗಂಟೆ ಆದ್ರೂ ನನಗೆ ಹೊಟ್ಟಸ್ತಿಲ್ಲ ಅಂತಾನೆ ಕೋಳಿ ಸಾರು ಮಾಡಿರ್ ಮಾತ್ರನ ಪ್ರಾಣ ಬಿಡ್ತೈತೆ ಹಂಗೆ ಹುಡುಗ. ಕಣೆ ಅಮ್ಮಯ್ಯ, ಕೋಳಿ ಸಾರು ಅಂತ ಅಂದ್ರೆ ಬೋಲಿ ಇಷ್ಟ ಅವನ್ಗೆ. ನಿಮ್ಮ ಮಾಮನು ಅಷ್ಟೇನ, ಕೋಳಿ ಸಾರು ಅಂತ ಅಂದ್ರೆ ಒಂದು ಮುದ್ದೆ ಉಣ್ಣ ಜಾಗದಾಗೆ 1.5 ಮುದ್ದೆ ಉಣ್ತಾನೆ. ನಮ್ಮಯ್ಯಪ್ಪ ಎಸೆಟೆ ಇರೋದೊಂದು ಹುಡುಗ, ನಮ್ಗೆ 4-5 ಮಕ್ಕಳು ಇದಾವೆ. ಇರೋದೊಂದು ಹುಡುಗ ಏನ್ ತಿಂತಾನೆ ಅದನ್ನ ಚೆನ್ನಾಗಿ ಉಂಬಕ್ ಮಾಡಿ ತಾಯಿ. ಘಮ 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 ಅಂತೈತಿ, ಒಳಗಷ್ಟೇ ವಾಸನೆ ಬರ್ತೈತೆ ಗಮ್ ಗುಡೋದು ಕೋಳಿ ಸಾರಿಂದು ಅಂತ ಅಂದ್ರೆ ಮನೆಯಿಂದ ಆಸೆ ಬಂದ್ರು ಗಮ್ ಗುಡ್ತೈತೆ. ಹಂಗೆ ನಮ್ ಪಾಸೆ ಇರ್ತದ, ಪಾಸನ ಪಾಪ ಉಂಬಕ್ ಕರಿಬೇಕಾಯ್ತು. ಅವ್ರ ಅಮ್ಮಯ್ಯ ಬಿರಿಯಾನಿ ಮಾಡಿದಾಗೆಲ್ಲ ಕರಿತಾನ ಪಾಪಚ್ಚಿ, ಪಾಯಸ ಲೋ ಪಾಯಸ ಪಂಡ್ರಪಟ್ ಪಾಯಸ. ನನ್ನ ಮನೆಗೆ ಇದನ್ನು ಇಲ್ಲ ಆಟ ಆಡಕ್ಕೆ ನನ್ ಬಿಟ್ಟು ಹಾಕ್ಲಾನ ಎದ್ಗಿದ್ನ. ಅರೆ ಮುಂದಿನ ಅಣ್ಣ, ಮುಂದಿನ ಅಣ್ಣ ನಮ್ದಿಗೆ ಹಿಂಗೆ ಬುಲಾತಿ. ಅರೆ ಚಾರ್ಜ್ ಆಯ್ತು. ಹಲೋ ಪಾಸ, ಎಷ್ಟೊತ್ತಿನ ಕಾರ್ಯ ಅದು? ಎಲ್ಲ ದಿನ ನಮ್ಮ ಮಂಟಕ್ಕೆ ಬರ್ತಿದ್ದನು, ಇವತ್ತು ಮಂಟಕ್ಕೆ ಅಡ್ರೆಸ್ ಇಕ್ಕದ್ ಬೇಡ ನೀನು. ಏನ್ ಮಾಡ್ತಿತ್ತು ಮನೆ ಒಳಗೆ ಸೇರ್ಕೊಂಡು ಏನೋ ಮಾಡ್ತಿದ್ದೆ? ಅರೆ ಚಾಗೆ ಮಾಡ್ಲಿ ಮುಂದಿನ ಅಣ್ಣ, ಅರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಟಿವಿಗೆ ನೋಡ್ತಾ ಇತ್ತು ನಮ್ದಿಗೆ. ಅರೆ ಅದು ಯಾವ್ದು ಮಹಾಸಂಗಮಾಗಿ ಅಂತ ಬಂದ್ಬಿಟ್ಟಿತ್ತು. ಅರೆ ಚೆನ್ನಾಗಿ ಐತೆ ಅಂದ್ಬಿಟ್ಟು ಅದು ಟಿವಿಗೆ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿತ್ತು. ಅಷ್ಟೊತ್ತಿಗೆ ನಿಮ್ದಿಗೆ ಬುಲಾವ್ ಮಾಡ್ಬಿಟ್ಟು ಅದಕ್ಕೆ ಚಾರ್ಜ್ ಆಯ್ತು. ಮುಂದಿನ ಹಿಂಗೆ ಕಿರ್ಚ್ಕೊಂಡ್ಬಿಟ್ಟೈತೆ ಇಲ್ಲ, ಅದು ಯಾಕೆ ಚಾರ್ಜ್ ಐತೆ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಮ್ದಿಗೆ ಟಿವಿಗೆ ಅರ್ಧಾಗೆ ಆಪ್ಗೆ ಮಾಡ್ಬಿಟ್ಟು ಬೆಡ್ಡಾಗಿ ಹೊಡ್ಗೆ ಬಂದ್ಬಿಟ್ಟು ನಮ್ದಿಗೆ ಮುಂದಿನ ಚಾರ್ಜ್ ಆಯ್ತು. ನಿಮ್ದಿಗೆ ಹಿಂಗೆ ಕೂಗ್ಬಿಟ್ಟು ಇಲ್ಲ ನಮ್ದಿಗೆ ಯಾಕೆ ಇಲ್ಲ ಕಣಲ್ಲ. ಅಲ್ಲ ಕಣ ಪಾಸ, ಭಾನು ಆಂಟಿ ಬಿರಿಯಾನಿಯನ್ನ ಮಾಡಿದ್ದೆ. ಮಂಜುನ ನಿಮ್ದಿಗೆ ಒಳ್ಳೆ ಚೆನ್ನಾಗಿ ಐತೆ. ಎತ್ತರದ ಸಿರಿ ಕೆಂಪುಂದು ಹಕ್ಕ ಅಂದ್ರೆ ಅದ್ ಯಾವ್ದೋ ಸಿರಿ ಅಂತ ಹೇಳ್ಬಿಟ್ಟೈತೆ. ನಿಮ್ದಿಗೆ ಬಿರಿಯಾನಿಗೆ ಸಿರಿ, ನಮ್ದಿಗೆ ಮಾಡಿಲ್ಲ ಅಂತ ನಮ್ದಿಗೆ ಬೇಜಾರಿಗೆ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಕಣ ಪಾಸ. ನೀನು ಇರೋ ತಕ್ಕ ಇದ್ದು ಸೊರ್ಸರಿ ಅದಾವೆ ಹೇಳ್ತಾ ಕಣ. ಅರೆ ಮತ್ತೆ ಕ್ಯಾಗೆ ಐತೆ ಮಂಜುನ ಅಣ್ಣ, ನಿಮ್ದಿಗೆ ಮಾಡಿಲ್ಲ ಅಂತ ನಾನು ಬೇಜಾರ್ಗೆ ಮಾಡ್ಕೊಂಡಿದ್ರೆ ನಿಮ್ದಿಗೆ ಬಂದ್ಬಿಟ್ಟು ಅರೆ ಬಂದ ಆಂಟಿ ಬಿರಿಯಾನಿಗೆ ಮಾಡ್ಬಿಟ್ಟು ಪಾಸ ಅಂತ ಕೇಳಿದ್ರೆ ನಮ್ದಿಗೆ ಬೇಜಾರ್ಗೆ ಆಗೋದಿಲ್ಲ. ನಿಮ್ದಿಗೆ ಬಿರಿಯಾನಿ ತಿಂದು ಎಷ್ಟೊಂದು ದಿನ ಆಗಿ ಆಗ್ಬಿಟ್ಟು. ಹೌದಾ? ಯಾಕೆ ಬಿಡ ಪಾಸ, ಬೇಜಾರ್ ಮಾಡ್ಕೊಂಬೇಡ. ಅಡಿಗೆ ಏನ್ ಮಾಡಿತ್ ಬಾನು ಆಂಟಿ? ಊಟ ಮಾಡ್ದೆ ಅಲ್ಲನ?
ಅರೆ ಇನ್ನಲ್ಲ ಮುಂದಿನ ಅಣ್ಣ ನಮ್ದಿಗೆ ಅಮ್ಮಿ ಕಾಗೆ ಸಾಂಬಾರ್ಗೆ ಮಾಡ್ಬಿಟ್ಟೈತೆ ಸಾಂಬಾರ್ಗೆ ಅನ್ನ ಸಾಂಬಾರ್ಗೆ ಊಟ ಇನ್ನ ಮಾಡಿಲ್ಲ ನಮ್ದಿಗೆ ಇನ್ನ ಲೇಟ್ ಉಂಡಿಲ್ಲ ಒಳ್ಳೆ ಕೆಲಸ ಹಾಕ್ಬಿಡು ಬಾ 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 ಕೈ ತೊಳ್ಕ ಬಾ ನಾನು ಈಗ ಹೋಗಿ ತಗೊಂಬಂದಿದ್ದೀನಿ ನೀನು ತಾಕ ಊಟ ಮಾಡೋನಿಲ್ಲನ ಮಂದಿನ ಅಣ್ಣ ನಮ್ದುಗೆ ಅಮ್ಮಿ ಏನಿಲ್ಲ ಅರೆ ನಮ್ದು ಮನೆದು ಮಾಡಿ ಒಳಗೆ ಮಾಡಿರೋ ಅನ್ನಗೆ ಯಾರು ತಿಂತಾರೆ ಸುವರ್ ಅಂತ ಬೈದ್ ಬಿಟ್ಟೈತೆ ಹಂಗೇನು ಬೈಯರ್ಕೊಂಡ್ ಬಾರಲ್ಲ ನಾನೆಲ್ಲ ಹೇಳ್ತೀನಿ ಬಾ ಆಂಟಿ ನಮ್ಮ ಮನೆ ಕೋಳಿ ಸಾರು ಮಾಡಿತ್ತವ ಅಮ್ಮ ಪಾಯಸ ಇವತ್ತು ನಮ್ಮ ಮನೆಗೆ ಉಮ್ತಾನೆ ನೀನು ನಿನಗ್ ಮಾತ್ರ ಮಾಡ್ಕೊಂತಾನೆ ನಾನು ಹೇಳ್ತೀನಿ ಬಾರ ಅರೆ ನಿಮ್ದು ಮನೆದು ಒಳಗೆ ಕೋಳಿದು ಸಾರಿಗೆ ಮಾಡ್ಬಿಟ್ಟೈತೆ ಯಾವ ಮಂಜುನ ಅಣ್ಣ ಮಂಜುನ ಅಣ್ಣ ಇವತ್ತು ಕೋಳಿಗೆ ಸಾರಿಗೆ ಮಾಡ್ಬಿಟ್ಟೈತೆ ಅರೆ ನಮ್ದಿಗೆ ಮುರುಗಿಗೆ ತಿಂದಿ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಅರೆ ನಮ್ದಿಗೆ ಬಂದ್ಬಿಟ್ಟಿದೆ ಕಣಪ್ಪ ಸರ್ ನಾನು ಕೋಳಿ ಬಾಡ್ನ ಸರ್ ಊಟ ಮಾಡಿ 7 ದಿನ ಆಯ್ತು ಈಗ ನಮ್ಮ ಅಮ್ಮ ಮಾಡೈತೆ ಕೋಳಿ ಪ್ರೇ ಎಲ್ಲ ಮಾಡೈತೆ ಸಾರು ಪ್ರೇ ಎಲ್ಲಾನೆ ಬಿಡು ಕೈ ತೊಳ್ಕ ಉಂಬಕ್ ಹೋಗೋಣ ಯಾವ ಐಸಾಕ ಮಂದಿನ ಅಣ್ಣ ಅರೆ ಎಟ್ಟಿಗೆ ಮಂದಿನ ಅಣ್ಣ ಒದ್ಬಿಟ್ಟಿ ಕೈಗೆ ತಳ್ಕೊಂಡ್ಬಿಟ್ಟಿ ನಮ್ದಿಗೆ ಅಮ್ಮಿಗೆ ಹಂಗೆ ಹೇಳ್ಬಿಟ್ಟು ಬರ್ತೀನಿ ಅರೆ ಅಮ್ಮಿ ಮಂದಿದು ಅಣ್ಣದ ಮನೆದು ಅಲ್ಗೆ ಮುರುಗಿಗೆ ಸಾರ್ಕೆ ಮಾಡೈತೆ ನಮ್ದಿಗೆ ಅವ್ರದ್ದು ಮನೆದು ಅಲ್ಗೆ ಊಟಗೆ ಮಾಡ್ಕೊಂಡ್ಬಿಡ್ತೀನಿ ನಿಮ್ದಿಗೆ ಅನ್ನಗೆ ಸಾರಿಗೆ ಊಟ ಮಾಡು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಅದಕ್ಕೆ ಸ್ನೇಹಿತರೆ ನೋಡಿದ್ರೆ ನಮ್ಮ ಮನೆಗೆ ಇವತ್ತು ಕೋಳಿ ಸಾರು ಮಾಡೈತೆ ನಮ್ಮ ಅಮ್ಮಯ್ಯ ಕೋಳಿ ಸಾರು ಕೋಳಿ ಪ್ರೇ ಗೀರಿ ಮತ್ತೆ ಎಲ್ಲಾನ ನೀವು ಬರ್ರಿ ಒಂದೊಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತ ವಿಡಿಯೋ ಇಷ್ಟ ಇದೆ ಹಂಗೆ ನಾವು ಲೈಕ್ ಮಾಡ್ರಿ ಹೆಂಗನ್ನಿಸ್ತು ಅಂತ ಕಮೆಂಟ್ ನ ತಿಳಿಸ್ರಿ ನನಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ತಿದ್ರೆ ನಿಮ್ ಶಿವರಾಜ್ ಸಾಗಡೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಂಗೇನೆ ನಿಮ್ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಟಾಟಾ ಬಾಯ್ ಬಾಯ್